ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಖ್ಯಾತ ಸಾಹಿತಿ ಡಾಕ್ಟರ್ ರಾಘವ್ರವರ ಧರ್ಮಪತ್ನಿ ಶ್ರೀಮತಿ ಯಶೋಧ ರಾಘವ್ರವರ ಸ್ಮೃತಿ ಸಂಪುಟ ನೀಲಿ ಬಾನಿನ ನಕ್ಷತ್ರ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿರವರು ವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಎಸ್ ವಿ ಶಂಕರಗೌಡ ಸರ್ ಅವರಿಗೆ ಸಹ ಗೌರವ ಸಮರ್ಪಣೆ. ಶ್ರೀಮಠದಿಂದ ಡಾಕ್ಟರ್ ರಾಘವ್ ಅವರಿಗೆ ಗೌರವ ಸಮರ್ಪಣೆ ಆಯಿತು. ಈಗ ಜೆಪಿ ತಳ್ರಿ ಕೆಲವು ಗಣ್ಯರು ಇದ್ರು. ಆದರೆ ಯಶೋಧಕ್ಕ ಅವ್ರನ್ನ ಅಲ್ಲೂ ಭೇಟಿಯಾಗಿರಲಿಲ್ಲ. ಆನಂತರ ಆ ದಿನ ಬಂತು, ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಮಾಡುವಂಥ ದಿನ ಬಂತು. ನಾನು ಅವರನ್ನು ಭೇಟಿಯಾದೆ. ಅವರು ನನ್ನನ್ನು ಗುರುತು ಹಿಡಿದ್ರು. ನೀವೇ ಉಷಾರಾಣಿ ಅಂತ ಅಂದ್ಬಿಟ್ಟು ನೀವು ಯಶೋಧ, ಅವತ್ತೇ ನನ್ನ ಬಾಯಿಂದ ಅಕ್ಕ ಅಂತ ಅವರನ್ನ ಸಂಬೋಧಿಸಿದ್ದು ನೆನಪಿದೆ. ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಒಂದು ಡಿಸ್ಟರ್ಬ್ಡ್ ಅಂತಾರಲ್ಲ, ಎಮೋಷನಲ್ ಡಿಸ್ಟರ್ಬ್ಡ್. ಐ ವಾಸ್ ಎಮೋಷನಲಿ ಡಿಸ್ಟರ್ಬ್ಡ್. ಹೇಗೆ ಇದು ಸಾಧ್ಯ ಅಂತ. ಒಂದು ಅಸಹಜ ಸಾವಿನಲ್ಲಿ ಮಗಳನ್ನು ಕಳೆದುಕೊಂಡು ಒಂದು ಕಾರ್ಯಕ್ರಮ ಏರ್ಪಡಿಸಿ ಅದಕ್ಕೊಂದು ರೂಪರೇಷೆಯನ್ನು ಕೊಟ್ಟು ಸಾಧಕರನ್ನು ಗೌರವಿಸಿ ಪರಿಣಿತರಿಂದ ಒಂದು ಉಪನ್ಯಾಸ ಕೊಡುವಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದೆಂಥ ಒಂದು ಚಿಂತನೆ, ಇದೆಂಥ ವಿಚಾರ. ಇಂಥ ಒಂದು ಸಮಾರಂಭದಕ್ಕೆ ನಾನು ಹೋಗಿರಲಿಲ್ಲ. ಅವ್ರನ್ನ ಅವರ ಬಗ್ಗೆ ಕೃತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ. ಸಂತೋಷ ಅನ್ನೋದಕ್ಕಿಂತ ಸ್ವಲ್ಪ ದುಃಖದಲ್ಲೇ ಬಿಡುಗಡೆ ಮಾಡಿದ್ದೇನೆ. ಹಾಗೆ ತುಂಬ ಜವಾಬ್ದಾರಿಯುತವಾಗಿ ಬಿಡುಗಡೆ ಮಾಡಿದ್ದೆ. ಯಾಕಂದರೆ ಇವರ ಬಗ್ಗೆ ನಾವು ಬರಿಬೇಕಾದ್ರೆ, ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾದ್ರೆ ಕೆಲವು ಜವಾಬ್ದಾರಿಗಳನ್ನು ನಾವು ಅರಿತುಕೊಳ್ಬೇಕಾಗುತ್ತೆ. ಆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಮಾತ್ರ ಇಂಥ ಪುಸ್ತಕಗಳನ್ನು
ಇಂತಹ ಸಮಾರಂಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ. ಇದೊಂದು ಅಪರೂಪವಾದಂಥ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರ, ಅದು ರಾಘವ್ ದಂಪತಿಗಳ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವ, ಮನ್ನಣೆ ಇದನ್ನು ಸೂಚಿಸುತ್ತೆ. ಇದು ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಅದು ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವರ ಯಶೋದಕ್ಕ ಅವರ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅನ್ನೋಂಥದ್ದು ತುಂಬ ಒಂದು ತೃಪ್ತಿಯನ್ನು ನನಗೆ ತಂದುಕೊಟ್ಟಿದೆ. ನನಗೆ ಯಶೋದಕ್ಕ ಅವರ ಪರಿಚಯ ಆದದ್ದು ಹೇಗೆ ಅಂದರೆ, ಸುಮಾರು 20 ವರ್ಷಗಳ ಹಿಂದೆ ನನಗೊಂದು ಫೋನ್ ಬಂತು ಸರ್, ರಾಘವ್ ಸರಿಂದ, ಒಂದು ಸಮಿತಿಗೆ ನೀವು ಸದಸ್ಯರಾಗಿ ಕೆಲಸ ಮಾಡಬೇಕು ಅಂತ. ಅದು ಏನು ಸಮಸ್ಯೆ, ಯಾವ ಸಮಿತಿ, ಏನು ಕೆಲಸ ಅಂತ ನನಗೇನು ಕೇಳಲಿಲ್ಲ. ನಾನು ಪತ್ರಿಕೋದ್ಯಮ ಇಲಾಖೆಯಲ್ಲಿದ್ದೆ ಅಥವಾ AVRC ಡೈರೆಕ್ಟರ್ ಆಗಿದ್ದೆ ಅಂತ ಅನ್ಸುತ್ತೆ. ಅವರು ಕರೆದ ತಕ್ಷಣ ನಾನು ಒಪ್ಕೊಂಡು, ಅವರು ಲೋಕಪ್ಪ ಅವರ ಪ್ರೆಸ್ನಲ್ಲಿ ಮೀಟಿಂಗ್ ಕರೆದಿದ್ರು, ಹೋದೆ. ಅಲ್ಲಿ ಆಗ ನನಗೆ ಗೊತ್ತಾಯಿತು, ಮಗಳು ಕವಿತಾ ಅವಳ ನೆನಪಿನಲ್ಲಿ, ಸ್ಮರಣೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ರು. ಅದಕ್ಕಾಗಿ ಪ್ರಶಸ್ತಿ ಪುರಸ್ಕಾರಗಳನ್ನು, ಸಾಧಕರನ್ನು ಆಯ್ಕೆ ಮಾಡಬೇಕು ಮತ್ತು ಉಪನ್ಯಾಸನ ನೀಡುವಂಥ ಪರಿಣಿತರನ್ನು ಗುರುತಿಸಬೇಕು ಅನ್ನುವಂಥ ಒಂದು ಕೆಲಸ ಆ ಸಮಿತಿಗಿದೆ ಅನ್ನುವಂಥದ್ದು ಗೊತ್ತಾಯಿತು. ನನ್ನ ಜೊತೆ ಪ್ರೊಫೆಸರ್ ಇಂದಿರಾ ಅವರಿದ್ದರು. ಕೂಡ ಬರ್ತೇನೆ ಅಂತ ಹೇಳಿ ಬಂದು ಸ್ವಲ್ಪ ಹೊತ್ತಿದ್ದು ಹೊರಟಿದ್ದಾರೆ. ಮತ್ತು ರಾಘವ್ ಅವರೇ, ಕಾರ್ಯಕ್ರಮದ ಹಾದಿಯಲ್ಲಿ ಉದ್ಘಾಟನಾ ಭಾಷಣವನ್ನು ನಡೆಸಿಕೊಟ್ಟಂಥ ವಿಚಾರಪೂರ್ಣ ನುಡಿಗಳಿಂದ ಮಾತನಾಡಿದಂಥ ಡಾಕ್ಟರ್ ಉಷಾ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿ. ಬಹಳ ಕಾಲದಿಂದ ಬಹು ನಿರೀಕ್ಷೆಯಲ್ಲಿದ್ದಂಥ ಒಂದು ಕಾರ್ಯಕ್ರಮ ಇಂದು ಸುಂದರ ಸಂಜೆಯಲ್ಲಿ ಸಾಕಾರಗೊಂಡಿದೆ. ನೀಲಿ ಬಾನಿನ ನಕ್ಷತ್ರ, ಹೆಸರೇ ತುಂಬ ಚೆನ್ನಾಗಿದೆ. ಇಂಥದ್ದೊಂದು ಕಾರ್ಯಕ್ರಮ ಇವತ್ತು ಎಲ್ಲರನ್ನೂ ಕೂಡ ಮೌನಕ್ಕೆ ಶರಣಾಗುವ ಹಾಗೆ ಮಾಡಿರ್ತಕ್ಕಂಥದ್ದು ಸರ್ವವಿದಿತ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಮಿಸಿ ಸುಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಿರಿಯ ಯತಿಗಳಾಗಿ ಜಯಪ್ರಕಾಶ್ ಗೌಡರು ಹೇಳಿದಾಗೆ ಶ್ರೀಮಠದ ಪೂಜ್ಯ ಗುರುಜಿಯವರ ಸಾಧನೆಗೆ ಬೆನ್ನಾಗಿ ನಿಂತಂಥವರು ಪುರುಷೋತ್ತಮನಾಥ ಸ್ವಾಮೀಜಿಯವರು, ಅವರ ಉಪಸ್ಥಿತಿ ಸೋಮೇಶ್ವರನಾಥ ಸ್ವಾಮಿಗಳು ನಾಳೆ ಮೈಸೂರಿನ ನಮ್ಮ ಶಾಖೆಯ ಮಠದ ಕಾರ್ಯಕ್ರಮ ಇರೋದ್ರಿಂದ ಅವರು ಹಾಗೆ ಹೋಗಬೇಕಾಗಿತ್ತು ಕ್ಷೇತ್ರದಿಂದ. ರಾಘವ್ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗಿ 20 ದಿನಗಳ ಹಿಂದೆ ಅಂತ ಕಾಣಿಸುತ್ತೆ ಇದೇ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ನಮ್ಮ ತಿಮ್ಮೇಗೌಡರಿಗೆ ಸಂಬಂಧಪಟ್ಟಾಗೆ. ಮುಖ್ಯ ವಿಚಾರಕ್ಕೆ ಒಂದು 5 ನಿಮಿಷ ಬರೋದಕ್ಕೆ ಪೂರ್ವದಲ್ಲಿ, ಯಾಕಂದರೆ ಹೆಚ್ಚು ಮಾತನಾಡಲಿಕ್ಕೆ ನನಗೂ ಸಮಯ, ನನ್ನ ಬೆಂಗಳೂರಿನ 2 ಕಾರ್ಯಕ್ರಮಗಳಿದ್ದಾವೆ. ನೀವು ಭಾಳ ಹೊತ್ತು ಕೊಡ್ತಿದ್ದೀರಿ. ನಾವಾದರೂ ಕೂಡ ಮಧ್ಯೆ ಮಧ್ಯೆ ಎದ್ದು ಸನ್ಮಾನಿಸುವ ನೆಪದಲ್ಲಿ, ಸನ್ಮಾನಗೊಳ್ಳುವ ನೆಪದಲ್ಲಿ ಎದ್ದು ನಿಂತು ಕೂತ್ಕೊಂಡು ನಿಮಗೆ ಆ ಸ್ವಾತಂತ್ರ್ಯನೂ ಕೂಡ ಸಿಕ್ಕಿಲ್ಲ. ಜಯಪ್ರಕಾಶ್ ಗೌಡರು ಸಾಮಾನ್ಯ ಪ್ರಾರಂಭದಲ್ಲೇ ಹೇಳಿದ್ದು, ವಾಟ್ ಈಸ್ ದ ಮಿಷನ್ ಆಫ್ ಅವರ್ ಕರ್ನಾಟಕ ಸಂಘ. ಇಲ್ಲಿ ಸಂಖ್ಯೆ ಬೇಕಾ, ಕ್ವಾಂಟಿಟಿ ಬೇಕಾ, ಕ್ವಾಲಿಟಿ ಬೇಕಾ, ಹಾಗೆ ನಾವು ಒಂದು ವಿಚಾರದಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದರು. ಕಳೆದ 20 ದಿನಗಳ ಹಿಂದೆ ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಹೇಳಿಬಿಟ್ಟ ಮಾತನ್ನು ಮತ್ತೊಮ್ಮೆ ಹೇಳಿ ಸ್ವಲ್ಪ 1-2 ನಿಮಿಷ ಮಾತನಾಡ್ತೇನೆ. ಆ ವಿಚಾರ ಯಾವುದು?
ಬಹುಶಃ ಇಟ್ ಈಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ವಿತ್ ದ ಮೇನ್ ಪರ್ಪಸ್ ಆರ್ ದ ವಿಷನ್ ಆ್ಯಂಡ್ ದ ಮಿಷನ್ ಆಫ್ ದಿಸ್ ಕರ್ನಾಟಕ ಸಂಘ. ಯಾಕೆ ಇರಬೇಕು? ನಮ್ಮಂಥವ್ರು ನಿಮ್ಮಂಥವ್ರು ಹೆಚ್ಚು ಹೆಚ್ಚು ಯಾಕೆ ಸೇರಬೇಕಾಗುತ್ತೆ. ಅವತ್ತು ಮಾತನಾಡ್ತಾ ನಾನು ಒಂದು ಮಾತನ್ನು ಹೇಳಿದ್ದೆ. ಇವತ್ತೇ ನಾವು ರೋಬೋಟ್ಗಳ ಬಗ್ಗೆ ಹೇಳಿದ್ದೆ. ಎಷ್ಟು ಜನ ಇದ್ರೆ ಇವತ್ತು ಕೇಳಿಸ್ಕೊಂಡಿದ್ರಾ? ರೋಬೋಟ್ ಬಗ್ಗೆ ಮಾತನಾಡ್ತಾ ಇತ್ತೀಚೆಗೆ ರೋಬೋಟ್ಗಳು ಮುಂಚೆ ಎಲ್ಲ ಕ್ಯಾಲ್ಕುಲೇಟರ್ ರೂಪದಲ್ಲಿ ಇರ್ತಿದ್ದವು, ಕಂಪ್ಯೂಟರ್ ರೂಪದಲ್ಲಿ ಇರ್ತಿದ್ದವು, ಮತ್ತು ಬೇರೆ ಬೇರೆ ನಮಗೆ ಬೇಕಾಗಿರ್ತಕ್ಕಂಥ ಮೊಬೈಲ್ ಫೋನ್ಗಳ ರೂಪದಲ್ಲಿ ಇರ್ತಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ರೀತಿಯಲ್ಲಿ ವೇದಿಕೆ ಬಂದು ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮನುಷ್ಯರ ರೂಪದಲ್ಲಿ ನ್ಯೂಸ್ ರೀಡಿಂಗ್ನ ಮಾಡೋದು ಕಲ್ತಿದ್ದಾರೆ. ನಿಮ್ಮ ಹಾಗೆಯೇ ವೇದಿಕೆಗೆ ಬಂದು ಪ್ರವಚನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಆಮೇಲೆ ಮಿಲಿಟರಿನಲ್ಲಿ ಯುದ್ಧ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನೋಡಿದ್ದೀರಲ್ಲ, ಈ ರೀತಿ ಮಾನುಷ ರೂಪವನ್ನು ತಾಳಿ ಅವೆಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂತಹ ಒಂದು ರೋಬೋಟ್ಗೆ ಒಬ್ಬ ಟೆಕ್ನೋಕ್ರಾಟ್ ಕೇಳಿದ ಪ್ರಶ್ನೆಯ ಮತ್ತು ಉತ್ತರದ ಇಂಟ್ರ್ಯಾಕ್ಷನ್ ನಾನು ಕಳೆದ ಬಾರಿ ಹೇಳಿದ್ದೆ. ಹಲವಾರು ತುಂಬ ಡೀಪಾಗಿ ಹೋಗೋದಿಲ್ಲ, ಕೊನೆಯ ಹಂತದ ಕಾನ್ವರ್ಸೇಷನನ್ನು 2 ನಿಮಿಷದಲ್ಲಿ ಹೇಳಿದೆ. ಅವರು ಕೇಳಿದರು, ಸೋಫಿಯಾ, ಡು ಯು ಹ್ಯಾವ್ ಎನಿ ಅನಿಮೆಸಿಟಿ ಟುವರ್ಡ್ ದಿಸ್ ಹ್ಯೂಮನ್ ಬೀಯಿಂಗ್? ಈ ಮನುಷ್ಯರ ಬಗ್ಗೆ ನಿಮಗೇನು ಕೋಪ ತಾಪ ಏನಾಗಿದೆಯಾ ಅಂತ ಕೇಳಿದ್ರು. ಯಾರಿಗೆ ಕೇಳಿತ್ತು? ರೋಬೋಟ್ಗೆ. ನಮ್ಮ ದೇಶಕ್ಕೆ ಬಂದದ್ರಿಂದ ನಮ್ಮ ದೇಶದ ಸಾಂಪ್ರದಾಯಿಕ ಉಡುಗೆ ಯಾವುದು? ಅಮ್ಮಂದ್ರು ಉಡ್ತಕ್ಕಂಥ ಸೀರೆ. ಅದನ್ನ ಹಾಕಿ ಕೇಳ್ತಾ ಇದ್ರು. ಆವಾಗ ಕೇಳಿದಾಗ ಅಯ್ಯಮ್ಮ ಒಂದು ಮಾತನ್ನು ಹೇಳ್ತು. ಯಾರು? ರೋಬೋಟ್ ಸೋಫಿಯಾ ಹೇಳ್ತು, ನೋ, ವೆನ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನಫ್ ಟು ಡಿಸ್ಟ್ರಾಯ್ ಯುವರ್ ಸೆಲ್ಫ್, ವೈ ವಿ ಶುಡ್ ಎಸ್ಟಾಬ್ಲಿಷ್ ಅನಿಮಸಿಟಿ ಟುವರ್ಡ್ಸ್ ಪೀಪಲ್. ಏನು ಹೇಳ್ತದೋ? ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳ್ಳಿಕ್ಕೆ, ನಾಶ ಮಾಡ್ಕೊಳ್ಳಿಕ್ಕೆ ಸಮರ್ಥವಾಗಿರ್ಬೇಕಾದ್ರೆ ನಾವು ಯಾಕಪ್ಪ ನಿಮ್ಮ ಮೇಲೆ ಕೋಪ ಇಟ್ಕೊಳ್ಳಿ? ರಿಯಲ್ ಟೈಮ್ನಲ್ಲಿ ಇದು ಸ್ಟೋರ್ ಮಾಡಿರ್ತಕ್ಕಂಥ ಪ್ರೋಗ್ರಾಮಿಂಗ್ ಅಲ್ಲ, ಅದು ರಿಯಲ್ ಟೈಮ್ನಲ್ಲಿ ಒಂದು ಮಿಷಿನು ಮನುಷ್ಯರ ಭವಿಷ್ಯದ ಬಗೆಗೆ ಹೇಳುತ್ತೆ. ಇದು ಒಂದು ಕಡೆ. ಇನ್ನೊಂದು ಮುಖ್ಯವಾಗಿ ಹೇಳಲಿಕ್ಕೆ ಹೊರಟದ್ದು ಈ ಮಾತು. ಅವಾಗ ಕೇಳ್ತಾನೆ, ವಾಟ್ ಆರ್ ಯುವರ್ ಅಬ್ಸರ್ವೇಷನ್ಸ್ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್? What are your observations towards this human being? What are those implications of those observations? And what is your suggestion for this human beings? ಅರ್ಥ ಆಯ್ತಲ್ಲ? ಈ ಮನುಷ್ಯರ ಬಗೆಗೆ ನಿನಗಿರ್ತಕ್ಕಂಥ ಅಬ್ಸರ್ವೇಷನ್ ಏನು, ಅದರ ಪರಿಣಾಮ ಏನು, ಮತ್ತು ಅವರಿಗೆ ಕೊಡ್ತಕ್ಕಂಥ ನೀನು ಸಲಹೆ ಏನಿರ್ಬೋದು. ಅಯ್ಯಮ್ಮ ಹೇಳ್ತು ಒಂದೇ ಲೈನಲ್ಲಿ, ಮೊದಲನೇ ಲೈನು, ಮೈ ಅಬ್ಸರ್ವೇಷನ್ ಇಸ್ ದಿಸ್. ಏನು? These human beings, I don't think they are going to learn from their past mistakes. ಏನಂದ್ರೆ ತಾವು ಮಾಡಿರ್ತಕ್ಕಂಥ ಗತಕಾಲದ ಅಂದರೆ ಹಿಂದಿನ ತಪ್ಪು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.